Hi guys, welcome to my first moto vlogging video. ನನಗಂತೂ ತುಂಬಾ ಅಂದ್ರೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಲಿಟ್ರಲಿ ಮೈ ಡ್ರೀಮ್ ಕಮ್ ಟ್ರೂ ಟುಡೇ. ಯಾಕೆ ಅಂದ್ರೆ ಫಸ್ಟ್ ಮೋಟೋ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತ ತುಂಬಾ ಅಂದ್ರೆ ತುಂಬಾ ದಿನದಿಂದ ಆಸೆ ಪಡ್ತಾ ಇದ್ದೆ. ದಿಸ್ ಇಸ್ ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ ಕೂಡ ಹೌದು. ಓಕೆ ಗೈಸ್, ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಕಮ್ ವಿತ್ ಮೀ ಅಂಡ್ ಜಾಯಿನ್ ವಿತ್ ಮೀ. ಸೊ ಇವತ್ತಿನ ಟಾಪಿಕ್ ಒಂದು ಸ್ಪೆಷಲ್ ಟಾಪಿಕ್ ಚೂಸ್ ಮಾಡಿ ಒಂದು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದ್ರಲ್ಲಿ ನಾನು ಏನೇನು ಹೇಳಬೇಕು ಅಂತ ಇದ್ದೀನಿ ಅಂದರೆ ಸ್ಪೆಷಲಿ ಒಂದು ಒನ್ ಆಫ್ ದ ಫೇವ್ರೆಟ್ ಗಾಡಿ ಬಗ್ಗೆ ಹೇಳ್ಬೇಕಂತ ಇದ್ದೀನಿ. ದಟ್ ಈಸ್ ಹೊಂಡಾ ಟಿಯೋ 110. ಸೊ ಈ ಗಾಡಿ ನಾನು ತಗೊಂಡು ಒಂದು ವರ್ಷ ಆಯ್ತು ಆಕ್ಚುಲಿ. ದಿಸ್ ಇಸ್ ಮೈ ಫಸ್ಟ್ ಅರ್ನ್ ಮಾಡಿ ತಗೊಂಡಿರೋ ಗಾಡಿ ಇದು. ಲಿಟ್ರಲಿ ಗುರು, ಹೇಳ್ತೀನಲ್ಲ, ಹತ್ತತ್ರ ಒಂದು ವರ್ಷದಿಂದ ನಾನು ಈ ಗಾಡಿ ಓಡಿಸ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಬೇಜಾರಿಲ್ಲ. ಯಾಕೆ ಅಂದ್ರೆ ಕೆಲವೊಂದು ಗಾಡಿಗಳು ಓಡಿಸ್ತಾ 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 ಲೈಕ್ ಒಂದೊಂದೇ ಡ್ಯಾಮೇಜ್ ಆಗೋದು, ಅನ್ಕಂಫರ್ಟ್ ಕೊಡೋದು. ಬಟ್ ಈ ಗಾಡಿ ನಾನು ನಿಜವಾಗ್ಲೂ ಬ್ಯಾಂಗ್ಳೂರಲ್ಲಿ ಓಡಿಸ್ತಾ ಇದ್ದೀನಿ, ಅದು ಬ್ಯಾಂಗ್ಳೂರ್ ರೋಡಿಗೆ. ನನಗೆ ನಿಜವಾಗ್ಲೂ ಒನ್ ಆಫ್ ದ ವೆರಿ ಕಂಫರ್ಟಬಲ್ ಗಾಡಿ ಆಗಿದೆ. ಆ್ಯಂಡ್ ಆದ್ರೆ ಈ ಗಾಡಿಗಳಲ್ಲೆಲ್ಲ ನೀವು ಒಂದು ಅಬ್ಸರ್ವ್ ಮಾಡಿ, ಬ್ಯಾಂಗ್ಳೂರಲ್ಲಿ ನೀವು ಓಡಿಸ್ಬೇಕಾದ್ರೆ ಯಾವತ್ತೂ ಒಂದಂತೂ ನಿಜ, ಯಾವ ರೋಡು ಅಷ್ಟು ಚೆನ್ನಾಗಿರಲ್ಲ. ರೋಡ್ ಚೆನ್ನಾಗಿದ್ರೆ ಗಾಡಿ ಚೆನ್ನಾಗಿರಲ್ಲ, ಗಾಡಿ ಚೆನ್ನಾಗಿದ್ರೆ ರೋಡ್ ಚೆನ್ನಾಗಿರೋಕ್ಕೂ ಬಿಡಲ್ಲ. ಆಮೇಲೆ ಎಲ್ಲಿ ನೋಡೋದ್ರಲ್ಲಿ ಹಂಪ್ಸ್ ಹಾಕ್ತಾರೆ, ಎಲ್ಲಿ ನೋಡೋದ್ರಲ್ಲಿ ಗುಂಡಿ ತೆಗಿತಾರೆ. ಚೆನ್ನಾಗಿರೋ ರೋಡ್ನು ತೆಗ್ದು ತೆಗ್ದು ಗುಂಡಿ ಮಾಡಿ ಮತ್ತೆ ಅದನ್ನ ಅರ್ಧಂಬರ್ಧ ಆಗಿ ಮುಚ್ಚಿ ಅದಕ್ಕೊಂದು ಪೈಪ್ ಹಾಕಿ ಆ ಪೈಪ್ ಹೊರಗೆ ಬಂದು ಒಟ್ಟು ಯಾವನಾರು ಒಬ್ಬ ಬೀಳಬೇಕು, ಆಕ್ಸಿಡೆಂಟ್ ಮಾಡ್ಕೊಬೇಕು. ಇದು ಬೆಂಗಳೂರು ಜೀವನ ಆಗ್ಬಿಟ್ಟಿದೆ ಲಿಟ್ರಲಿ. ಮೈ ಫೇವ್ರೆಟ್ ಟಾಪಿಕ್ ಅಗೇನ್, ಮೈ ಲವ್ಲಿ ಹೊಂಡಾ ಡಿಯೋ. ಯಾರಿಗೆಲ್ಲ ಬೈಕ್ ಬರಲ್ಲ ಫಸ್ಟ್ ಸ್ಕೂಟಿ ತಗೋತಾರೆ. ಸ್ಕೂಟಿಯಿಂದ ಕಲ್ತು ಆಮೇಲೆ ಬೈಕ್ ಬಂದು ಆಮೇಲೆ ಸೂಪರ್ ಬೈಕ್. ಅದು ನಿಜವಾಗ್ಲೂ ಒಳ್ಳೇದು, ಅದರಲ್ಲೇನು ತಪ್ಪು ಅಂತ ನಾನು ಹೇಳಲ್ಲ. ಓಕೆ, ಕೆಲವೊಬ್ರು ಬೈಕ್ ಸ್ಕೂಟಿ ಇಲ್ಲ ಅಂದ್ರೆ ಡೈರೆಕ್ಟ್ ಬೈಕಿಗೆ ಹೋಗ್ತಾರೆ. ಬೈಕ್ ತಗೊಂಡು ಒಳ್ಳೊಳ್ಳೆ ಸೂಪರ್ ಬೈಕ್ಸ್ ಕಲೆಕ್ಷನ್ ಮಾಡ್ಕೊತಾರೆ. ಅದು ಒಂದು ಒಳ್ಳೆ ಹಾಬಿನೇ, ಏನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ಈ ಸ್ಕೂಟಿನ ನಾನು ಯಾಕೆ ಇಷ್ಟು ಇಷ್ಟಪಡೋದಂದ್ರೆ, ನನ್ನ ಫಸ್ಟ್ ಅರ್ನಿಂಗ್ಸಿಂದ ನಾನು ತಗೊಂಡಿರೋ ಏಕೈಕ ಬೈಕ್ ಅಥವಾ ಏಕೈಕ ಸ್ಕೂಟಿ ಅಂದರೆ ತಪ್ಪಾಗಲ್ಲ, ಅದೇ ಹೊಂಡಾ ಡಿಯೋ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನಾನು ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ಸಜೆಷನ್ ಅಂದರೆ ಹೋಂಡಾ ಡಿಯೋಗೆ ನೀವು ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಸೊ ಇದರಲ್ಲಿ ಎಷ್ಟಾಗುತ್ತೆ ಏನು, ಇದ್ರ ಕುಲ ಗೋತ್ರ ಅಪ್ಪ ಅಮ್ಮ ಎಲ್ಲದು ಪ್ರತಿ ಒಂದು ಕೂಡ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಹೋಗೋಣ, ಲೆಟ್ಸ್ ಸಿ. ಸೊ ಈ ಹೋಂಡಾ ಡಿಯೋ 110 ಅಲ್ಲಿ ಟೂ ಟೈಪ್ಸ್ ಆಫ್ ಡಿವಿಷನ್ ಬರುತ್ತೆ ಅಥವಾ ಟೂ ಟೈಪ್ಸ್ ಆಫ್ ಗಾಡಿಗಳು ಬರುತ್ತೆ. ಫಸ್ಟ್ ಒಂದು ಸ್ಟ್ಯಾಂಡರ್ಡ್, ಇನ್ನೊಂದು ಡಿಲಕ್ಸ್. ಈ ಸ್ಟ್ಯಾಂಡರ್ಡ್ ಮತ್ತು ಡಿಲಕ್ಸಿನ ಫಸ್ಟ್ ಟು ಮೇಜರ್ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ವೀಲ್ಸ್ ಆಗಿರುತ್ತಲ್ಲ, ಸೊ ಇದು ಡಿಫ್ರೆಂಟ್ ಆಗಿ ಬರುತ್ತೆ. ವೀಲ್ಸ್, ರಿಮ್ಸ್ ಇವೆರಡು ಸ್ವಲ್ಪ ಡಿಫ್ರೆಂಟ್. ಸೇಮ್ ಕಾಮನ್ ಇಂಜಿನ್ನೇ ಬಟ್ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಸೊ ಇದರಲ್ಲಿ ನೀವು ನೋಡೋಕೆ ಹೋದರೆ ಸ್ಟ್ಯಾಂಡರ್ಡಲ್ಲಿ ಸ್ಟೀಲ್ ವೀಲ್ಸ್ ಬರುತ್ತೆ, ಡಿಲೆಕ್ಸ್ ಅಲ್ಲಿ ಅಲಾಯ್ ವೀಲ್ಸ್ ಬರುತ್ತೆ. ಸೊ ಈ ಅಲಾಯ್ ವೀಲ್ಸ್ ಏನಕ್ಕೆ ಬರುತ್ತೆ ಅಂದರೆ ಏನಿಲ್ಲ, ಒಂದು ಬೆಟರ್ ಲುಕ್ ಕೊಡೋದಕ್ಕೋಸ್ಕರ ಅದನ್ನ ಹಾಕಿರ್ತಾರೆ. ಅದರ್ ದೆನ್ ದಟ್ ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಹೇಳೋದಾದ್ರೆ, ಸೊ ಸ್ಟ್ಯಾಂಡರ್ಡಿಗೆ ಒಂದು ಸಪ್ರೇಟ್ ಇದೆ ಮತ್ತೆ ಡಿಲೆಕ್ಸಿಗೆ ಒಂದು ಸಪ್ರೇಟ್ ಇದೆ. ಸೊ ಸ್ಟ್ಯಾಂಡರ್ಡಿಗೆ ಬಂದು 75,000 ಇಂದ ನಿಮಗೆ ಆನ್ ರೋಡ್ ಪ್ರೈಸ್ ಸಿಗತ್ತೆ. ಸೊ ಅಪ್ ಟು ನಿಮಗೆ ಇನ್ ಹ್ಯಾಂಡ್ ಬರಬೇಕಂದ್ರೆ 98,000 ಆಗುತ್ತೆ ಅರೌಂಡ್ಲಿ. ಸೊ ಡಿಲೆಕ್ಸ್ ಅಲ್ಲಿ ಸೇಮ್ ಅದೇ ಥರನೇ ಎಕ್ಸ್ ಶೋರೂಮ್ ಪ್ರೈಸ್ ಒಂದು 85,000 ಇದೆ. ಸೊ ಬರ್ತಾ ಬರ್ತಾ ನಿಮಗೆ ಅಪ್ ಟು ಆನ್ ರೋಡ್ ಪ್ರೈಸ್ 1,05,000 ಏನೋ ಬೀಳುತ್ತೆ. ಸೊ ಲಿಟ್ರಲಿ ಇದು ಬಿಟ್ರೆ ನಿಮಗೆ ಹೋಗ್ತಾ ಹೋಗ್ತಾ ಇದ್ರ ಟ್ಯಾಂಕು, ಒಂದ್ ನಿಮಿಷ ಹಿಂಗೆ ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಆಟೋ ಅಣ್ಣ ಏನೋ
ಗುರು ಏನ್ ಬರ್ಸಿದಾನೆ, ಲವ್ ಈಸ್ ಬ್ಯೂಟಿಫುಲ್. ಮುಂದಕ್ಕೆ ಹಿಂಗ್ ಖಾಲಿಯಾಗಿ ಅಣ್ಣ ಮುಂದಕ್ಕೆ ಬರ್ಸಕ್ಕೆ ಹೋಗಿಲ್ಲ. ಬ್ಯೂಟಿಫುಲ್ ಆದ್ಮೇಲೆ ಏನಾಯ್ತು ಅಣ್ಣನ ಕತೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನ್ ಹೇಳೋದಾದ್ರೆ ಲವ್ ಈಸ್ ಬ್ಯೂಟಿಫುಲ್, ಬಟ್ ಈಗಿನ ಜನರೇಷನ್ ಅಲ್ಲಿ ಹಾರ್ಡ್ ಟು ಫೈಂಡ್ ಎ ಲಾಯಲ್ ಗರ್ಲ್ ಇನ್ ದಿಸ್ ವರ್ಲ್ಡ್. ಅದಂತೂ ನಿಜವಾಗ್ಲು ನಿಜವಾಗ್ಲು. ಓಕೆ, ಏನ್ ನಾಯಿ ಮರಿ ಸೈಡಿ ಬಾರಪ್ಪ. ಓಕೆ, ನಮ್ಮ ನೆಕ್ಸ್ಟ್ ಕಮಿಂಗ್ ನಾನು ಹೇಳ್ತಿದ್ದೆ 1,05,000 ತನಕ ನಿಮಗೆ ಡಿಲೆಕ್ಸ್ ನ ಆನ್ ರೋಡ್ ಪ್ರೈಸ್ ಸಿಗತ್ತೆ ಅಂತ ಹೇಳ್ತಾ ಇದ್ದೆ. ಬಟ್ ಈ ಗಾಡಿ ನಿಮಗೆ ಲಿಟ್ರಲಿ ಹೇಳ್ತೀನಿ, ಒನ್ ಆಫ್ ದ ಬೆಸ್ಟ್ ಅಂದ್ರೆ ಬೆಸ್ಟ್ ಬ್ಯಾಂಗ್ಳೂರಲ್ಲಿ ಓಡ್ಸಕ್ಕೆ ಅಥವಾ ಎಲ್ಲಾದ್ರೂ ಆಗ್ಲಿ. ಯಾಕೆ ಅಂದ್ರೆ ಕಂಫರ್ಟ್, ತುಂಬಾ ಕಂಫರ್ಟ್ ಇದೆ ಡ್ರೈವಿಂಗ್ ಮಾಡೋದಿಕ್ಕೆ. ಬಟ್ ಹಿಂದೆ ಕೂರಕ್ ನಿಜವಾಗ್ಲೂ ಅನ್ಕಂಫರ್ಟ್ ಅಂದ್ರೆ ವೆರಿ ವೆರಿ ಅನ್ಕಂಫರ್ಟ್ ಆಗಿದೆ. ಬಟ್ ನಾನ್ ಹೇಳೋದಾದ್ರೆ ಹಿಂದೆ ಯಾಕೆ ಕೂರ್ತೀಯ ಗುರು, ಡ್ರೈವಿಂಗ್ ಬರುತ್ತೆ ಅಂದ್ಮೇಲೆ ಮುಂದೆ ಕೂತು ಗಾಡಿ ಓಡಿಸಿ ಎಂಜಾಯ್ ಮಾಡು. ಯು ಜಸ್ಟ್ ಫೀಲ್ ದ ಬೈಕ್. ಸೀರಿಯಸ್ಲಿ ಡ್ರೈವಿಂಗ್ ಬರುತ್ತೆ ಅಂದ್ಮೇಲೆ ಯಾಕೆ ಬಿಡ್ಬೇಕು ಗುರು, ಹೌದಲ್ಲ. ಇದೊಂದು ಚಿಕ್ಕ ಮಾಹಿತಿ ನನಗೆ ಗೊತ್ತಿರೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿ ಹೇಳಿದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ನನ್ನ ಇದು ಫಸ್ಟ್ ಕಂಟೆಂಟ್ ಕೂಡ ಆಗಿದೆ. ಓಕೆ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೊಸ ಟಾಪಿಕ್ ಜೊತೆ ಹೊಸ ಕಂಟೆಂಟ್ ಜೊತೆ ನಿಮಗೆ ನಾನು ಬರಬೇಕಂತ ಇದ್ದೀನಿ. ಸೊ ನನಗೆ ಸಪೋರ್ಟ್ ಮಾಡಿ ಆದಷ್ಟು. ಸೊ ಮತ್ತೆ ಸಿಗೋಣ, ಮತ್ತೆ ಈ ಮಲೆನಾಡ ಸಂಚಾರಿ ಜೊತೆ ಮತ್ತೆ ಒಳ್ಳೊಳ್ಳೆ ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ಬೆಂಗಳೂರು ತುಂಬ ದೊಡ್ಡದು ಗುರು, ನಿಜವಾಗ್ಲೂ ಹೇಳ್ತೀನಿ. ಸೀರಿಯಸ್ಲಿ ತುಂಬ ಅಂದರೆ ತುಂಬ ದೊಡ್ಡದು. ಒಂದಲ್ಲ ಎರಡಲ್ಲ, ಹಿಡನ್ ಜಮ್ ತುಂಬ ಇದ್ದಾವೆ ಇಲ್ಲಿ. ತುಂಬ ಒಳ್ಳೊಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಒಳ್ಳೊಳ್ಳೆ ಜಾಗಕ್ಕೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಪ್ಲೀಸ್ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನ್ನ ಒಳ್ಳೆ ಕಂಟೆಂಟ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್, ಬಾಯ್.